ಕ್ರಿಕೆಟ್ ಬಗ್ಗೆ ಇವತ್ತಿನ ಸಾಕಷ್ಟು ಇನ್ಫಾರ್ಮೇಶನ್ ಮತ್ತು ಬಿಗ್ ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು IPL 2027 ಅಲ್ಲಿ ಕೆಲವೊಂದು ಟ್ರೇಡ್ ಬಗ್ಗೆ ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಇದೆ. ಆ ಒಂದು ಇನ್ಫಾರ್ಮೇಶನ್ ನಾವು ಕೊನೆಯಲ್ಲಿ ಡಿಸ್ಕಷನ್ ಮಾಡೋಣ. ಅಟ್ ದಿ ಮೂಮೆಂಟ್ ನಾವು ಸ್ಟ್ರೇಟ್ ಅವೇ ಶಿಫ್ಟ್ ಆಗೋಣ. ಯಾವ್ದಪ್ಪ ಅಂದ್ರೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಟೆಸ್ಟ್ ಬಗ್ಗೆ ಕೆಲವೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಇದಾವೆ. ಅದು ಏನಪ್ಪ ಅಂದ್ರೆ ನಾವು ಥಿಂಕ್ ಮಾಡಿದ್ವಿ, ಈಗ ಓಪನರ್ ಆಗಿ ಯಶಸ್ವಿ ಮತ್ತು KL ರಾಹುಲ್ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಆಬ್ವಿಯಸ್ಲಿ ಆಗಿ ಈ ತರ ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ DDP ಅವರು ನಂಬರ್ 3 ಆಡ್ತಾರೆ. ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಆಡ್ತಾರೆ. ಆಮೇಲೆ ಕಂಟಿನ್ಯೂ ಮಾಡ್ತಾರೆ ರಿಷಬ್ ಪಂತ್. ಈ ತರ ಒಂದು ಪ್ಲೇಯಿಂಗ್ 11 ಇರುತ್ತೆ ಅಂತ ನಾವು ಥಿಂಕ್ ಮಾಡಿದ್ವಿ. ಆದ್ರೆ ನಮ್ಮ ಕೋಚ್ ಗೌತಮ್ ಗಂಭೀರ್ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಶಾಕ್ ಏನಪ್ಪಾ ಅಂದ್ರೆ ನಂಬರ್ 3 ಅಂದ್ರೆ ಈಗ DDP ಮತ್ತು ಸಾಯಿ ಸುದರ್ಶನ್ಗೆ ಕಾಂಪಿಟೇಷನ್ ಇದೆ ಆ ಒಂದು ನಂಬರ್ 3 ಅಥವಾ ನಂಬರ್ 4 ಸ್ಲಾಟ್ ಅಲ್ಲಿ. ಈಗ ನಮ್ಮ ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಾಯಿ ಸುದರ್ಶನ್ ನಾವು ನಂಬರ್ 3 ಆ ಒಂದು ಪ್ಲೇಸ್ ಅಲ್ಲಿ ಚಾನ್ಸ್ ಕೊಡ್ತಿದೀವಿ, ಅವರಿಗೆ ಗೇಮ್ ಟೈಮ್ ಅನ್ನು ಕೊಡ್ತೀವಿ. ಅವರು ಹೌದು ಲಾಸ್ಟ್ ಸೀರೀಸ್ ನಲ್ಲಿ ಅವರು ಫ್ಲಾಪ್ ಆಗಿದ್ದಾರೆ, ಆದ್ರೆ ಇಂಥ ಒಂದು ಕ್ವಾಲಿಟಿ ಪ್ಲೇಯರ್ಗೆ ನಾವು ಕೇವಲ ಒಂದು 2-3 ಮ್ಯಾಚ್ ಅನ್ನು ಕೊಟ್ಟರೆ ಸಾಕಾಗಲ್ಲ. ಅವರಿಗೆ ಲಾಂಗ್ ರನ್ಸ್ ಮತ್ತು ಜಾಸ್ತಿ ಗೇಮ್ಸ್ ನ ಕೊಟ್ಟರೆ ಅವರು ಡೆಫಿನೆಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ DDP ಅವರು ನಂಬರ್ 3 ಆಡ್ತಾ ಇಲ್ಲ. ಸೊ ಅವರ ಪ್ಲೇಸ್ ಅಲ್ಲಿ ಅಗೇನ್ ಸಾಯಿ ಸುದರ್ಶನ್ಗೆ ಚಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. DDP ಅವರು ಬೆಂಚ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ವಿಚ್ ಇಸ್ ಸ್ಯಾಡ್ ಕ್ರಿಕೆಟ್ ಫ್ಯಾನ್ಸ್ಗೆ. ಏನಪ್ಪ ಅಂದ್ರೆ DDP ಅವರು ಇಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ, ಮತ್ತು IPL 2026 ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಹೌದು, ಸಾಯಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ IPL 2026 ಅಲ್ಲಿ. ಆದ್ರೆ ಸೊ ಅವರು ಕೂಡ ಗುಡ್ ಪ್ಲೇಯರೇ, ಬಟ್ ಕಂಪೇರ್ ಮಾಡಿದ್ರೆ ನನಗೆ DDP ಅವರು ಸಾಯಿಕ್ಕಿಂತ ಒಂದು ಬೆಟರ್ ಆಪ್ಷನ್ ತರ ಕಾಣುತ್ತೆ. ಐ ಡೋಂಟ್ ನೋ, ಈಗ ಸಾಯಿಗೆ ಚಾನ್ಸ್ ನ ಕೊಡ್ತಾ ಇದಾರೆ, ಬಟ್ ನೋಡಮ್ಮ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಸಾಯಿ ಸುದರ್ಶನ್ ಅಂತೇಳಿ. ಸೊ ನೀವೇನಂತೀರ ಪ್ರತಿಯೊಬ್ರು ಕಮೆಂಟ್ಸ್ ಮಾಡ್ರಿ. ಇಷ್ಟಕ್ಕೆ ಸಾಯಿ ಸುದರ್ಶನ್ ಆ ಒಂದು ಚಾನ್ಸ್ ನ ಡಿಸರ್ವ್ ಮಾಡ್ತಾರಾ ಅಥವಾ DDP ಗೆ ಚಾನ್ಸ್ ಕೊಡ್ಬೇಕಾಗಿತ್ತ? ಸೊ ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಏನ್ ಮಾಡೋಕ್ಕಾಗಲ್ಲ, ಈಗ ಕೋಚು ಆ ಥರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಇರಲಿ, ಏನಾಗುತ್ತೆ ಆಗಲಿ. DDP ಅವರು ಸ್ಟಿಲ್ ವೇಟ್ ಮಾಡಲೇಬೇಕಾಗುತ್ತೆ ಅವರ ಚಾನ್ಸ್ಗೋಸ್ಕರ. ಈಗ ನಾವು ODI ಸೀರೀಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ವಿರಾಟ್ ಅವರು ಔಟ್ ಆಗಿದ್ದಾರೆ, ಅವರ ಪ್ಲೇಸ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಅವರು ಕೂಡ ODI ಫಾರ್ಮ್ಯಾಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಚಾನ್ಸ್ ಡಿಸರ್ವ್ ಮಾಡ್ತಾರೆ. ಬಟ್ ಅಟ್ ದಿ ಮೂಮೆಂಟ್ ಋತುರಾಜ್ ಗಾಯಕ್ವಾಡ್ ಅವರ ಫಾರ್ಮ್ ಸರಿಯಾಗಿಲ್ಲ, ಬಟ್ ಸ್ಟಿಲ್ ಅವ್ರನ್ನ ಬ್ಯಾಕ್ ಮಾಡಿದ್ದಾರೆ, ಮಾಡ್ಲಿ ಪರವಾಗಿಲ್ಲ. ಬಟ್ DDP ಅವರು ಕೂಡ ಚಾನ್ಸ್ ನ ಡಿಸರ್ವ್ ಮಾಡ್ತಾರೆ. ಬಟ್ ನೋಡಮ್ಮ ಯಾವಾಗ ಚಾನ್ಸ್ ಬರುತ್ತೆ, ಯಾವಾಗ ಅವ್ರು ಆಡ್ತಾರೆ, ನಾವು ವೇಟ್ ಮಾಡೋಣ ಅಷ್ಟೇ, ಆಗಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ ನಾವು KL ರಾಹುಲ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಹಾರಾಜ ಟ್ರೋಫಿ ಆಕ್ಷನ್ ನಡೀತಾ ಇದೆ, ಆದ್ರೆ KL ರಾಹುಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ವಿಚ್ ಇಸ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಇಂಥ ಒಂದು ಕ್ವಾಲಿಟಿ ಪ್ಲೇಯರ್ ಮಹಾರಾಜ ಟ್ರೋಫಿ ಆ ಒಂದು ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದು ಅಂತ ನಾವು ಥಿಂಕ್ ಮಾಡಿದ್ರೆ, ಆದ್ರೆ ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ KL ರಾಹುಲ್ ಅವರು ಅನ್ಅವೈಲೇಬಲ್ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಯಾಕಂದ್ರೆ ಸಾಕಷ್ಟು ಕಮೆಂಟ್ಸ್ಮೆಂಟ್ಸ್ ಇದ್ದಾವೆ, ಮೇ ಬಿ ಅವರ ಪರ್ಸನಲ್ ರೀಸನ್ ಇಂದ ಅವರು ಮಹಾರಾಜ ಟ್ರೋಫಿಯಲ್ಲಿ ಅನ್ಅವೈಲೇಬಲ್ ಇರಬಹುದು ಅಂತ ಕಾಣ್ತಿದೆ. ಸೊ ಮೇ ಬಿ ಗೊತ್ತಿಲ್ಲ ಯಾವ ರೀಸನ್ ಇದೆ, ಬಟ್ ಅವರು ಈ ಒಂದು ಮಹಾರಾಜ ಟ್ರೋಫಿ ಆ ಒಂದು ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ. ಆ ಒಂದು ರೀಸನ್ ಮೇಲೆ ಯಾವುದೇ ಒಂದು ಟೀಮು ಅವ್ರನ್ನ ಬೆಡ್ ಮಾಡಿಲ್ಲ. ಸೊ ಅದಕ್ಕೆ ಅನ್ಸೋಲ್ಡ್ ಆಗಿದ್ದಾರೆ ಅಷ್ಟೇ. ಸೊ ಸಾಕಷ್ಟು ಆ ಒಂದು ಮಹಾರಾಜ ಟ್ರೋಫಿ ಆಕ್ಷನ್ ಸಾಕಷ್ಟು ಪ್ಲೇಯರ್ಸ್ ಬಿಡ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಕರುಣ್ ನಾಯರ್ 18 ಲಕ್ಷ ಸಮಥಿಂಗ್ ಹೋಗಿದ್ದಾರೆ, ಮತ್ತು ಮನೀಶ್ ಪಾಂಡೆ ಕೂಡ ಬಿಡ್ ಆಗಿದ್ದಾರೆ. ಸೊ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಆ ಒಂದು ಇನ್ಫಾರ್ಮೇಶನ್ ಅನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಬಟ್ ಅಟ್ ದಿ ಮೂಮೆಂಟ್ ಬ್ರೇಕಿಂಗ್ ನ್ಯೂಸ್, KL ರಾಹುಲ್ ಅವರು ಆ ಒಂದು ಮಹಾರಾಜ ಟ್ರೋಫಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನಾವು ಟ್ರೇಡೋ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನೀವೇ ಥಿಂಕ್ ಮಾಡಿ,
ಮೆಜಾರಿಟಿ ಆಫ್ ದಿ IPL ಫ್ಯಾನ್ಸ್ ಥಿಂಕ್ ಮಾಡ್ತಿದ್ದಾರೆ ಅದೇ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ. ಸೊ ಮೇ ಬಿ ಹಾರ್ದಿಕ್ ಪಾಂಡ್ಯ ಅವರ CSK ಹೋಗ್ಬೋದು ಅಥವಾ ಅಥವಾ ಬೇರೆ ಬೇರೆ KKR ಟೀಮ್ ಇದೆ, LSG ಇದೆ. ಆದರೆ ಒಂದು ಸರ್ಪ್ರೈಸ್ ಇನ್ಫಾರ್ಮೇಶನ್ ಏನಪ್ಪ ಅಂದರೆ, ಐ ಡೋಂಟ್ ನೋ ಇದು ಫೇಕಾ ಅಥವಾ ರಿಯಲಾ, ಇದ್ರ ಬಗ್ಗೆ ನಾನು ಕನ್ಫರ್ಮ್ ಅಂತಪ್ಪ ಹೇಳಕ್ ಬರಲ್ಲ, ಕನ್ಫರ್ಮ್ ಅಂತ ಹೇಳಕ್ ಬರಲ್ಲ. ಆದರೆ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದೇವೆ. ಆಮೇಲೆ ನೀವು ಬಂದು ಕಮೆಂಟ್ ಬಾಕ್ಸಲ್ಲಿ ನೀನು ಫೇಕ್ ಅಂತ ಹೇಳ್ಕೋಬೇಡಿ. ಜಸ್ಟ್ ಏನೆಲ್ಲ ಆಗ್ತಾ ಇದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಸೊ ಯಾವೆಲ್ಲ ರಿಪೋರ್ಟ್ಸ್ ಯಾವ ಥರ ಇದ್ದಾವೆ. ಈಗ ರೋಹಿತ್ ಜುಗ್ಲನ್ ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟರ್, ಅದ್ರ ಬಗ್ಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದೆ ಅವ್ರ ಬಗ್ಗೆ. ಅವರು ಕೂಡ ಬಿಲು ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಮೇ ಬಿ ಪಂಜಾಬ್ ಕಿಂಗ್ಸ್ಗೆ ಹೋಗ್ಬೋದು. ಪಂಜಾಬ್ ಕಿಂಗ್ಸ್ ಆ ಒಂದು ಟೀಮಿಂದ ಶ್ರೇಯಸ್ ಅಯ್ಯರ್ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಟ್ರೇಡ್ ಆಗಬಹುದು ಮತ್ತು ಟ್ರೇಡ್ ಹಾಕೇಶಿ ಅವರು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಕ್ಯಾಪ್ಟನ್ಸಿ ಮಾಡಬಹುದು ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಎಟ್ ದಿ ಮೂಮೆಂಟು ಸದ್ಯ ಬಂದಿರುವಂತಹ ರಿಪೋರ್ಟ್ಸ್ ಏನಪ್ಪ ಅಂದರೆ, ಶ್ರೇಯಸ್ ಅಯ್ಯರ್ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗ್ತಾ ಇದ್ದಾರೆ, ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಪಂಜಾಬ್ ಕಿಂಗ್ಸ್ಗೆ ಹೋಗ್ತಾ ಇದ್ದಾರೆ ಒಂದು ಇನ್ಫಾರ್ಮೇಷನ್ ಇದೆ. ಆದರೆ ಮುಂಬೈ ಇಂಡಿಯನ್ಸ್ದು ಏನಪ್ಪ ಅಂದರೆ ಅವರ ಒಂದು ಲೆಗಸಿ ಯಾವ ರೀತಿ ಇದೆಪ್ಪ ಅಂದರೆ, ಯಾರಾದರೂ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ಸಿ ಆದರೆ ಅವರಿಗೆ ಸ್ಟ್ರೈಟ್ ಅವೇ ಅವರು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೋಹಿತ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಈಗ ಅಗೇನ್ ಶ್ರೇಯಸ್ ಅಯ್ಯರ್ ಅವರ ಒಂದು ಡಿಸ್ಕಷನ್ ಆಗ್ತಾ ಇದೆ, ಅವರಿಗೆ ಟ್ರೇಡ್ ಮಾಡಬೇಕು, ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಕ್ಯಾಪ್ಟನ್ಸಿ ಕೊಡಬೇಕು ಅಂತೇಳಿ. ಆದರೆ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಟೀಮನ್ನು ಬಿಟ್ಟು ಬರ್ತಾರ ಅಂದರೆ IPL ಅಲ್ಲಿ ಏನು ಬೇಕಾದರೂ ಆಗ್ಬೋದು, ಅದು ಬೇರೆ ಮ್ಯಾಟ್ರ್. ಮುಂಬೈ ಇಂಡಿಯನ್ಸ್ ಅಂತ ಒಂದು ಬಿಗ್ ಟೀಮು ಶ್ರೇಯಸ್ ಅಯ್ಯರ್ಗೆ ಕರೆದ್ರೆ ಅವರು ಬರ್ತಾರೆ. ಆದರೆ ರಿಕ್ಕಿ ಪಾಂಟಿಂಗ್ ಪಂಜಾಬ್ ಕಿಂಗ್ಸ್ ಟೀಮಲ್ಲಿ ಇದ್ದಾರೆ ಅಂದರೆ ರಿಕ್ಕಿ ಪಾಂಟಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಎಷ್ಟು ಬಾಂಡಿಂಗ್ ಇದೆ ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಗೊತ್ತಿರೋದು. ಸ್ಟಿಲ್ ಶ್ರೇಯಸ್ ಅಯ್ಯರ್ ರಿಕ್ಕಿ ಪಾಂಟಿಂಗ್ ಮಾತು ಕೇಳಾರ್ದಂಗೆ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗ್ತಾರಾ ಅಂತ ಅದು ಒಂದು ಕ್ವಶನ್ ಇಲ್ಲಿ. ನಮ್ಮ ಮುಂದೆ ಯಾವ ರೀತಿ ಇನ್ಫಾರ್ಮೇಷನ್ ಬರುತ್ತಿದ್ದರೆ, ಸೊ ನೀವೇನಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇ ಕಾಮೆಂಟ್ಸ್ ಮಾಡಿ. ನಾನು ಇದನ್ನ ಎಕ್ಸಾಕ್ಟ್ಲಿ ಕನ್ಫರ್ಮ್ ನ್ಯೂಸ್ ಅಂತ ಹೇಳಲ್ಲ, ಬಟ್ ಕೆಲವೊಂದು ಸರ್ಕ್ಯುಲೇಷನ್ ಆಗ್ತಾ ಇದೆ ಅಷ್ಟೇ. ಇಷ್ಟಕ್ಕೆ ನೀವೇ ಕಮೆಂಟ್ಸ್ ಮಾಡಿ, ಇಷ್ಟಕ್ಕೆ ಶ್ರೇಯಸ್ ಅಯ್ಯರ್ ಮುಂಬೈ ಇಂಡಿಯನ್ಸ್ಗೆ ಬರ್ತಾರ, ಹಾರ್ದಿಕ್ ಪಾಂಡ್ಯ ಪಂಜಾಬ್ ಕಿಂಗ್ಸ್ಗೆ ಹೋಗ್ತಾರ? ಇಸ್ ಇಟ್ ಪಾಸಿಬಲ್? ಎಷ್ಟು ಪಾಸಿಬಲ್ ಇದೆ ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಇದು ಸದ್ಯವಿರುವಂತಹ ಅಪ್ಡೇಟ್ಸು ಸದ್ಯ. ಸೊ ಈ ಒಂದು ಅಪ್ಡೇಟ್ಸಲ್ಲಿ ಏನಾದರೂ ಡೌಟ್ಸ್ ಇರಬೇಕಾದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮೆಲ್ಲ ಕಮೆಂಟ್ಸ್ನ ಬೇಗ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಹೊಡೆದ್ಬಿಟ್ರೆ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸಿಗೋಣ.